ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಒಂದು ರಿಂಗ್ ಲೈಟ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ್ಯಕ್ಚುಲಿ ರೀಲ್ಸ್ ಮಾಡೋದಕ್ಕೆ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಸೊ ಬೇರೆಯವ್ರಿಗೂ ತಿಳಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಒಂದು ದೊಡ್ಡ ಬಾಕ್ಸ್ ಒಳಗೆ ಕೊಟ್ಟಿರ್ತಾರೆ, ಚೆನ್ನಾಗಿ ಪ್ಯಾಕ್ ಮಾಡಿ ಸೇಫ್ಟಿಯಾಗಿ. ಟ್ರೈಪೋಡ್ಗೆ ಒಂದು ಬಾಕ್ಸ್ ಕೂಡ ಕೊಟ್ಟಿರ್ತಾರೆ, ಟ್ರೈಪೋಡ್ನ ಈ ಬಾಕ್ಸ್ ಒಳಗೆ ಹಾಕ್ಕೊಟ್ಟಿರ್ತಾರೆ. ರಿಂಗ್ ಲೈಟ್ ಇದ್ರೊಳಗಡೆ ಇರುತ್ತೆ. ನೋಡಿ, ಇದು RGB LED ಸಾಫ್ಟ್ ರಿಂಗ್ ಲೈಟ್ ಅಂತ. ನಾನು 10 ಇಂಚಿನ ತೊಗೊಂಡಿದ್ದು, 14 ಇಂಚು ಬರುತ್ತೆ, ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಇವಾಗ ಫಸ್ಟು ಟ್ರೈಪೋಡ್ ಓಪನ್ ಮಾಡಿ ನೋಡೋಣ, ಟ್ರೈಪೋಡ್ನ ಸೆಟ್ ಮಾಡ್ಕೊಳ್ಳೋಣ. ಟ್ರೈಪೋಡ್ ಚೆನ್ನಾಗಿದೆ, ಅಂದರೆ ತುಂಬ ಹೆವಿ ವೆಯ್ಟ್ ಅನ್ನೋಕ್ಕಾಗಲ್ಲ, ರಿಂಗ್ ಲೈಟ್ ಅಲ್ವಾ, ಸೊ ಅದರಿಂದ ಆಗುತ್ತೆ. ಚೆನ್ನಾಗಿ ಕಂಫರ್ಟಬಲ್ ಆಗಿದೆ, ಅಡ್ಜಸ್ಟ್ ಮಾಡ್ಕೋಬೋದು, ಅಡ್ಜಸ್ಟಬಲ್. ಇವಾಗ ರಿಂಗ್ ಲೈಟ್ ಓಪನ್ ಮಾಡೋಣ, ಅದರೊಳಗಡೆ ಏನೇನಿದೆ ನೋಡೋಣ ಬನ್ನಿ. ನೋಡಿ, ಇದೆ ರಿಂಗ್ ಲೈಟು. ಇದರೊಳಗಡೆ ಇದೆಯಲ್ಲ, ಇದನ್ನು ಸ್ಟ್ಯಾಂಡಿಗೆ ಅಟ್ಯಾಚ್ ಮಾಡಬೇಕು. ಸ್ಟ್ಯಾಂಡಿಗೂ ಮತ್ತು ಲೈಟಿಗೂ ಸೆಂಟ್ರಲ್ ಅಟ್ಯಾಚ್ ಮಾಡಬೇಕಿದು. ಇದೊಂಥರ ಕ್ಲ್ಯಾಂಪ್ ಥರ. ಫಸ್ಟು ಸ್ಟ್ಯಾಂಡ್ಗೆ ಟೈಟ್ ಮಾಡಿ, ಆನಂತರದಲ್ಲಿ ರಿಂಗ್ ಲೈಟ್ನ ಇದಕ್ಕೆ ಟೈಟ್ ಮಾಡಬೇಕು. ಇದು ರೀಲ್ಸ್ ಮಾಡ್ತಾರಲ್ವ ಲೈಟ್ ಹಾಕ್ಕೊಂಡು, ಸೊ ಅಂಥವ್ರಿಗೆ ಅಂತಲೇ ಕೊಟ್ಟಿರೋದು ಮೊಬೈಲ್ ಸ್ಟ್ಯಾಂಡು. ಅಂದರೆ ಆ ರಿಂಗ್ ಲೈಟ್ ಸೆಂಟ್ರಲ್ಲಿ ಅದನ್ನ ಅಟ್ಯಾಚ್ ಮಾಡಿದ್ರೆ ನಮಗೆ ಚೆನ್ನಾಗಿ ಬ್ರೈಟಾಗಿ ಕರೆಕ್ಟಾಗಿ ಮೊಬೈಲ್ಗೆ ಲೈಟ್ ಕಾಣುತ್ತೆ. ಇದೊಂದು ಅಡ್ವಾಂಟೇಜ್. ನೋಡಿ, ಇದು ಚಾರ್ಜಿಂಗ್ ಕೇಬಲ್ಲು, ಆ್ಯಕ್ಚುಲಿ ಇದು USB ಕೇಬಲ್ಲು. ಇದು ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ ಚಾರ್ಜರ್ ಇರುತ್ತಲ್ಲ, ಅಡಾಪ್ಟ್ರು, ಅದಕ್ಕೆ ಬೇಕಾದರೂ ಹಾಗೆ ಚಾರ್ಜ್ ಮಾಡ್ಬೋದು. ಇದನ್ನು ನಿಮ್ಮ ಮೊಬೈಲ್ ಅಡಾಪ್ಟರ್ ಇರುತ್ತಲ್ಲ, ನಾರ್ಮಲ್ ಚಾರ್ಜರ್ ಅಡಾಪ್ಟ್ರು, ಅದಕ್ಕಾದರೂ ಹಾಕಿ ಕನೆಕ್ಷನ್ ಕೊಡ್ಬೋದು. ಇಲ್ಲ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ದರೆ, ಇನ್ ಕೇಸ್ ಪವರ್ ಬ್ಯಾಂಕಿಗೂ ಹಾಕಿ ಆಪ್ರೇಟ್ ಮಾಡಿದ್ರೆ ಆನ್ ಆಗುತ್ತೆ. ಚೆನ್ನಾಗಿದೆ ಲೈಟು, ಅಂದರೆ ನಾವು ತೊಗೊಂಡಿದ್ದು ಸ್ವಲ್ಪ ಕಮ್ಮಿ ಬೆಲೆ ಇದ್ದೇನೆ, ಸೊ ಆ ಪ್ರೈಸೇ ಇದು ಓಕೆ. ಇನ್ನೂ ಚೆನ್ನಾಗಿರೋದೆಲ್ಲ ಬರುತ್ತೆ, ಬೇರೆ ಬೇರೆ ಕಂಪ್ನಿ, ಬೇರೆ ಬೇರೆ ಬ್ರ್ಯಾಂಡ್ಸ್ದೆಲ್ಲ ಬರುತ್ತೆ, ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ. ಅದೇ ಥರ ಕ್ವಾಲಿಟಿ ಕೂಡ ಇರುತ್ತೆ ಅದನ್ನು. ನೋಡಿ, ಆವಾಗಲೇ ಕ್ಲಾಂಪ್ ಅಂತ ಹೇಳಿದ್ನಲ್ಲ, ಟ್ರೈಪೋಡ್ಗೆ ಹಾಕಿ ಇದನ್ನು ಟೈಟ್ ಮಾಡಬೇಕು ಅಂತ. ಸೊ ಇಲ್ಲಿಗೆ ಹಾಕಿ ಟೈಟ್ ಮಾಡಿಕೊಂಡ್ರೆ ರಿಂಗ್ ಲೈಟು ಅಟ್ಯಾಚ್ ಆಗುತ್ತೆ ಟ್ರೈಪೋಡ್ಗೆ. ಬನ್ನಿ ಇವಾಗ ಸ್ಟ್ಯಾಂಡು ರೆಡಿ ಮಾಡ್ಕೊಂಬಿಡೋಣ. ಟ್ರೈಪೋಡ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಆ ನಂತರದಲ್ಲಿ ರಿಂಗ್ ಲೈಟ್ನ ಅದಕ್ಕೆ ಕೂರಿಸೋಣ. ನೋಡಿ, ಇದು ಟ್ರೈಪೋಡ್ ಬಂದ್ಬಿಟ್ಟು 7 ಫೀಟ್ವರೆಗೂ ಬರುತ್ತೆ. ಅಂದರೆ ಒಬ್ಬ ಮನುಷ್ಯ ಏನು ನಿಂತ್ಕೋತಾನಲ್ಲ, ಅಷ್ಟು ಹೈಟ್ವರೆಗೂ ನೀವು ಬೇಕಾದ್ರೆ ಮಾಡ್ಕೋಬೋದು. ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಬೇಕಾದ್ರೆ ಮಾಡ್ಕೋಬೋದು. ತುಂಬ ಕಮ್ಮಿ ಬೇಕಾದ್ರೂ ಮಾಡ್ಕೋಬೋದು, ತುಂಬ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು. ಅಡ್ಜಸ್ಟಬಲ್, ನಿಮ್ಗೆ ಯಾವ ಹೈಟ್ ಅಡ್ಜಸ್ಟ್ ಆಗೋದು ಆ ಹೈಟಿಗೆ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇದು ಅವಾಗಲೇ ತೋರಿಸಿದ್ನಲ್ಲ, ಇದನ್ನು ಇಲ್ಲಿಗೆ ಹಾಕಿ ಟೈಟ್ ಮಾಡ್ಕೋಬೇಕು. ಆಮೇಲೆ ಇದು ರಿಂಗ್ ಲೈಟ್ನ ತಿರುಗಿಸಿದ್ರೆ ಟೈಟ್ ಆಗುತ್ತೆ. ಆಮೇಲೆ ನೋಡಿ, ಇದು ಮೊಬೈಲ್ದು ಇಲ್ಲಿ ಸೆಂಟ್ರಲ್ಲಿ ಹಾಕಿ ಇದು ಕೂಡ ಟೈಟ್ ಮಾಡ್ಕೋಬೋದು. ಆಮೇಲೆ ನಿಮಗೆಲ್ಲೇ ಕ್ಲಿಪ್ ಥರ ಇರುತ್ತೆ, ನೀವು ಬೇಕಾದ್ರೆ ಮೊಬೈಲನ್ನು ಕೂರಿಸ್ಬೋದು. ಕ್ಲಿಪ್ ಥರ ಇರುತ್ತೆ, ಇಲ್ಲಿ ನೀವು ಮೊಬೈಲ್ನ ಅಟ್ಯಾಚ್ ಮಾಡಿ ರೀಲ್ಸ್ ಮಾಡ್ಕೋಬೋದು. ನೋಡಿ, ಇದು ಬಟನ್ಸು, ಎಲ್ಲ ಥರದ ಬಟನ್ಸು ಕೊಟ್ಟಿದ್ದಾರೆ, ಅದ್ರ ಮೇಲೆ ಡೈರೆಕ್ಷನ್ ಇದೆ ಯಾವುದ್ಯಾವ್ದ್ರದ್ದು ಅಂತ. ಇದು ಆನ್ ಮಾಡೋದು. ಬನ್ನಿ ಇವಾಗ ಚೆಕ್ ಮಾಡೋಣ ಹೇಗೆ ಬರುತ್ತೆ ಲೈಟು ಅಂತ. ನೋಡಿ, ಈಗ ಆನ್ ಆಯಿತು. 3 ಥರ ಲೈಟ್ ಇದೆ. ಒಂದು ಫುಲ್ ವೈಟ್ ಬರುತ್ತೆ, ಇನ್ನೊಂದು ಲೈಟ್ ಯೆಲ್ಲೋ ಬರುತ್ತೆ, ಇನ್ನೊಂದು ಒಂದು ಸ್ವಲ್ಪ ವೈಟು ಅಲ್ಲ, ಇತ್ತಾಗ ಯೆಲ್ಲೋನೂ ಅಲ್ಲ, ಆ ಥರ ಮಧ್ಯ ಕಲರ್ ಬರುತ್ತೆ. ನೋಡಿ, ಇದು ಕಲರ್ ಚೇಂಜ್ ಆಗುತ್ತೆ. ಇದು ಮಲ್ಟಿ ಕಲರ್ ರಿಂಗ್ ಲೈಟ್ ಅಲ್ವಾ, ಸೊ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ನಿಮಗೆ ರೆಡ್ಡು, ಬ್ಲೂ, ಗ್ರೀನು, ಯೆಲ್ಲೋ, ಪಿಂಕು, ತುಂಬ ಕಲರ್ಸ್ ಬರುತ್ತೆ. ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಹಾಕ್ಕೊಂಡು ನೀವು ರೀಲ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಪ್ರೈಸಲ್ಲಿ ಓಕೆ ಅಂತ ಅನ್ನಿಸ್ತು ನನಗೆ. ನಾವಿದು ಕೊಟ್ಟಿದ್ದು 700 ರುಪೀಸು. 10 ಇಂಚು LED ಲೈಟು. ಇನ್ನೂ ಚೆನ್ನಾಗಿರೋದು ಬರುತ್ತೆ, ಚೆನ್ನಾಗಿರೋ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ. ಡಿಜಿಟೆಕ್ ಅವ್ರದ್ದು ಬರುತ್ತೆ, ಬೋಯಾ ಅವ್ರದ್ದು ಬರುತ್ತೆ, ಎಲ್ಲ ಬ್ರ್ಯಾಂಡ್ಸ್ಗಳಿದೆ. ಅದು ಇನ್ನೂ ಚೆನ್ನಾಗಿ ಬ್ರೈಟ್ನ ಕಲರ್ ಬರುತ್ತೆ, ಬ್ರೈಟ್ ಲೈಟ್ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಅಮೌಂಟ್ ಇರುತ್ತೆ. ನೋಡಿ, ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದು ತೊಗೊಳ್ಳಿ. ನಾವಿದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಸೊ ನಾವು ಇದು ತೊಗೊಂಡ್ವಿ, ಓಕೆ ಅನ್ನಿಸ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರ್ಯಾರಿಗೆ ಇಷ್ಟ ಆಯಿತು ನೀವು ಹೋಗಿ ತೊಗೋಬೇಕು ಅಂತ ಅನಿಸಿದ್ರೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬೇರೆ ಒಂದು ಟಾಪಿಕ್ ಜೊತೆ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಓಟ್ ಬಾ.